ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರಾಗ್ತೇನೆ. ಮತ್ತೆ ರಾಮ ಮಂದಿರದ ದರೋಡೆ ಅದರ ಸುತ್ತಮುತ್ತಲೂ ನಡೀತಾ ಇದೆ ಚರ್ಚೆ. ಯಾಕಂದರೆ ಯಾವ ರಾಮನನ್ನು ಹಿಡಿದುಕೊಂಡು RSS ಮತ್ತು BJP ಈ ದೇಶದ ಉನ್ನತ ಅಧಿಕಾರವನ್ನು ಇಡೀ ದೇಶದ ವ್ಯವಸ್ಥೆಯನ್ನು ತನ್ನ ಕೈಗೆ ತೆಗೆದುಕೊಳ್ತೋ, ಇವತ್ತು ಅದೇ ರಾಮನ ಮಂದಿರದ ಆಸ್ತಿಯನ್ನು ತನ್ನ ಉದ್ದೇಶಗಳಿಗಾಗಿ, ರಾಜಕೀಯ ಉದ್ದೇಶ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಳಸಿಕೊಳ್ತಾ ಅನ್ನುವಂಥ ಪ್ರಶ್ನೆ ಇವತ್ತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಾಮ ಈ ದೇಶದ ಏನಪ್ಪ ಅಂದರೆ ಇವತ್ತು ಆತ್ಮ ಬೆಳೆದ್ಬಿಟ್ಟಿದ್ದಾರೆ. ಅವ್ರು ನಂಬೋರು ಇರ್ಬೋದು, ನಂಬದವರೇ ಇರ್ಬೋದು, ಚಾರ್ವಾಕರು ಇರ್ಬೋದು, ಆಸ್ತಿಕರು ಇರ್ಬೋದು, ನಾಸ್ತಿಕರು ಇರ್ಬೋದು, ಎಲ್ಲರಿಗೂ ಎಲ್ಲ ದೃಷ್ಟಿಯಿಂದ ಇವತ್ತು ಮತ್ತೊಮ್ಮೆ ರಾಮ ಸಿಡಿದು ನಿಂತಿದ್ದಾನೇನು ಈ BJP ಮತ್ತು RSS ಅವರಿಗೆ ಅನ್ನುವಂಥ ಮಾತು. ಅದರಲ್ಲೂ ಮುಖ್ಯವಾಗಿ ಈ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ಯಾವುದದು ತೀರ್ಥಕ್ಷೇತ್ರ ಟ್ರಸ್ಟ್ ಏನಂದ್ರೆ ಇದನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ರಚನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಸಜೆಷನ್ ಕೊಟ್ಟಾಗ ರಚನೆ ಆದ್ದು. ಅದರಲ್ಲೇ ಇದ್ದಂಥವ್ರು ಹೆಚ್ಚು ಕಡಿಮೆ ಎಲ್ಲರೂ ಆವತ್ತಿನ ಕೇಂದ್ರ ಸರ್ಕಾರದ ಇವತ್ತಿನ ಕೇಂದ್ರ ಸರ್ಕಾರದ ಟ್ರಸ್ಟಿಗಳೇ. ಅದರಲ್ಲಿ ಒಂದಿಬ್ಬರು ಮೂರು ಜನ ಬೇರೆದವರು ಇರ್ಬೋದು. ಆದರೆ ನಿಜವಾಗಿಯೂ ಆ ಟ್ರಸ್ಟನ್ನು ಮಹಂತಗಳಿಗೆ ಅಥವಾ ಸ್ವಾಮಿಗಳ ಕೈಯಲ್ಲಿ ಕೊಡಬೇಕಾಗಿತ್ತೇನೋ ಶಂಕರಾಚಾರ್ಯರು ಅಥವಾ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಅನೇಕ ಪೀಠಗಳಿದ್ದಾವೆ, ಅವ್ರ ಕೈಯಲ್ಲಿ ಕೊಡಬೇಕಾಗಿತ್ತೇನೋ. ಆದರೆ ದುರಂತ ಏನಾಯ್ತಪ್ಪ ಅಂತಂದ್ರೆ ಇಲ್ಲೇ ಇವತ್ತು ಈ ನಮ್ಮ ಚಂಪತ್ರಾಯ ಹೌದು ಅವರಿದ್ದಂಥವ್ರು ಒಳ್ಳೆ ಪ್ರಾಮಾಣಿಕ ಬದುಕುಗಳಿಸಿರ್ಬೋದು, ಮತ್ತೇನೋ ಮಾಡಿರ್ಬೋದು, ಗೃಹಸ್ಥಾಶ್ರಮ ಇಲ್ಲದೆ ಹೋಗಿರ್ಬೋದು, ಏನೋ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಹಾಗಾದರೆ ಅವರೆಲ್ಲ ದುಷ್ಟರು ಅಂತಲ್ಲ. ಆದರೆ ಸಂದರ್ಭ ಅವ್ರಿಗೆ ಅಲ್ಲಿ ದುಡ್ಡು, ಅಲ್ಲಿ ಆಸ್ತಿ, ಅವ್ರನ್ನ ಅವ್ರ ಸಂಬಂಧಿಕರನ್ನು ಅದರಲ್ಲಿ ಇನ್ವಾಲ್ವ್ ಆಗಿ ಅಥವಾ ಅವ್ರ ಸಂಬಂಧಿಕರನ್ನು ಪ್ರೆಷರ್ ಮಾಡಿ ಈ ಒಂದು ಅವ್ಯವಸ್ಥೆ ನಿರ್ಮಾಣಕ್ಕೆ ಅವರು ಎಲ್ಲರ ಕಾರಣ. ಇವತ್ತು ಅವರೆಲ್ಲ ಸಿಗ್ತಾ ಇದ್ದಾರೆ ಅದರಲ್ಲಿ. ಆದರೆ ಚಂಪತ್ರಾಯರು ಸಿಗಿಸ್ತಾ ಇಲ್ಲ. ಇದು ಭಾಳ ಮಹತ್ವದಿಲ್ಲ. ಯಾಕಂದರೆ RSSಗೆ ಚಂಪತ್ರಾಯರ ಮೇಲೆ, ಗೋಪಾಲರಾವ್ರ ಮೇಲೆ, ಅನಿಲ್ ಮಿಶ್ರಾ ಅವ್ರ ಮೇಲೆ, ಇನ್ನುಳಿದವ್ರ ಮೇಲೆ ಭಾಳಷ್ಟು ವಿಶ್ವಾಸ. ಇವರೆಲ್ಲರೂ RSSನಿಂದ ಬಂದಂಥವರು, ವಿಶ್ವ ಹಿಂದೂ ಪರಿಷತ್ದವರು. ಇವರ ಮೂಲಕನ ರಾಮ ಮಂದಿರದ ಹೋರಾಟ ಜೋರಾಗಿದ್ದು. ಅಶೋಕ್ ಸಿಂಗಲ್ ಆಗಿರ್ಬೋದು, ಇವತ್ತು ಲೋಕಕುಮಾರ್ ಆಗಿರ್ಬೋದು, ಯಾರ್ಯಾರು ಇರ್ಬೋದು ಇದ್ರ ಬಗ್ಗೆ ಹೋರಾಟ. ಸ್ವತಃ ಪಂಚತ್ರಾಯ ನಮ್ಮ ಚಂಪಕರಾಯರು ಇರ್ಬೋದು. ಈ ಒಂದೆಲ್ಲರ ಒಂದು ಹೋರಾಟ, ಕರಸೇವಕರ ಹೋರಾಟ, ಒಗ್ಗಟ್ಟಿನ ಹೋರಾಟ, ಅದರಲ್ಲೂ ಕರಸೇವಕರಿಂದ ತಮ್ಮ ಜೀವನ ಕೊಟ್ಟಂಥವ್ರು ಅನೇಕರು ಇದ್ದಾರಲ್ಲ, ನಂಬಿಕೆ ಆಸ್ತಾ ಇದ್ದಂಥವ್ರು, ಅವರೆಲ್ಲರ ಒಂದು ದುಡಿಮೆಯಿಂದ, ಪರಿಶ್ರಮದಿಂದ, ಹೋರಾಟದಿಂದ ರಾಮ ಮಂದಿರ ನಿರ್ಮಾಣ ಆಗಿದೆ ಅನ್ನೋದು ಎರಡು ಮಾತಿಲ್ಲ. ಅದನ್ನು ವಿರೋಧಿಸ್ತಾ ಇರ್ತಾರೆ. ಆ ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ವಿರೋಧ ಮಾಡೋರು ಇವತ್ತಿನ ಸಪೋರ್ಟ್ ಮಾಡ್ತಾ ಇದ್ರು, ಅದು ಬೇರೆ. ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರ್ತದೆ. ಇದು ನಿಸರ್ಗ ನೇಮ. ಅದೇನೂ ಇರಲಿ. ಇವತ್ತು ಬಂದಿದ್ದೇನಪ್ಪ ಅಂದ್ರೆ ಚಂಪತ್ರಾಯರವರು ಮತ್ತು ಅವ್ರ ಜೊತೆಗಾರರು, ಒಬ್ಬರಂತಲ್ಲ, ಅವರೆಲ್ಲರೂ ಕುಡ್ಕೊಂಡು ಮಾಡಿದ್ರಲ್ಲೇ ಜೊತೆಗಾರ ಪಾತ್ರ ಅಷ್ಟದ. ಯಾಕಂದ್ರೆ ಒಬ್ಬ ನಿರ್ಮೋಹಿಯಾಗಿ ಇದ್ದಂತಹ ಚಂಪತ್ರಾಯರ ಕೈಯಲ್ಲಿ ಒಪ್ಪಿಸ್ತಾರಪ್ಪ ಅಂತಂದ್ರೆ ಮೋದಿಯವರು ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಅವ್ರಲ್ಲಿ ಇರಲೇಬೇಕು. RSSಗಳು ಒಳ್ಳೆಯ ಭಾವನೆ ಇರಲೇಬೇಕು. ಅದಕ್ಕಾಗಿ RSS ನಾವು ನೋಡೋದು ಒಂದು ಆದರ್ಶವಾಗಿ ನೋಡ್ತಾ ಬಂದಿದ್ದೀವಿ ಇಲ್ಲಿವರೆಗೆ. ನಾವು ವಿಚಾರ ಒಪ್ತೀವಿ ಅಂತಲ್ಲ ಇದರ ಅರ್ಥ. ಅದರ ಆದರ್ಶ, ದೇಶಭಕ್ತಿ ಎಲ್ಲರೂ ಬಿಂಬಿಸಂತ ಒಂದದು ಸಂಘಟನೆ, ಅದರಲ್ಲಿ ಎರಡು ಮಾತಿಲ್ಲ. ಆ ಸಂಘಟನೆ ಇವ್ರು ಬಂದಾರಪ್ಪ, ಇವರು ಒಳ್ಳೆಯವರು ಅನ್ನೋಂಥ ಸಾಮಾನ್ಯ ಭಾವನೆ. ಆದರೆ ಇವತ್ತು ಆದಿದ್ದು ಏನಿದೆಲ್ಲ, ನೂರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿಗಳ ಅವ್ಯವಹಾರ ಆಗಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ಯಾರಿಗೂ ದಿಗ್ಭ್ರಮೆ ಆಗ್ತದೆ. ಇವತ್ತು ಇಡೀ ಉತ್ತರ ಪ್ರದೇಶ ಇವರು ವಿರೋಧವಾಗಿ ಚಂಪತ್ರಾಯ ಮತ್ತು ಅದರಲ್ಲೂ ಅವ್ರು ನೇಮಿಸಿದಂಥ ಕೇಂದ್ರ ಸರ್ಕಾರ ಆಗಿರ್ಬೋದು, RSS ಆಗಿರ್ಬೋದು, ಅವ್ರ ವಿರೋಧವಾಗಿ ಜನ ಎದ್ದು ನಿಲ್ತಾ ಇದ್ದೇವೆ. ಇವತ್ತು ವಕೀಲರ ಸಂಘ ನೋಡ್ರಲ್ಲಿ ಅಯೋಧ್ಯ ಅಲ್ಲಿಯ ವಕೀಲರ ಸಂಘ ಇವತ್ತು ಪೂರ್ಣ ಪ್ರಮಾಣದಲ್ಲೇ ಈ ಆಸ್ತಿ, ದೇವರದ ಆಸ್ತಿಯನ್ನು ಕಬಳಿಸುವಂಥ ಈ ಜನರು ಇದು ತೆಗಿಲೇಬೇಕು. ಇವರು ಚಂಪತ್ರಾಯರನ್ನ ಮೊದಲು ಹಿಡಿಬೇಕು, ಅರೆಸ್ಟ್ ಮಾಡಬೇಕು, ಅವ್ರನ್ನ ಎನ್ಕ್ವೈರಿ ಮಾಡೋದಷ್ಟು ಶಿಕ್ಷೆ ಆಗಬೇಕು. ಅವ್ರಿಗೆ ಕಣ್ಣು ಕಾಣ್ತಾ ಇರೋ ಸತ್ಯಗಳಾಗಿದ್ದಾವೆ. ಇವತ್ತು ಎಲ್ಲಿವರೆಗೆ ಅವ್ರ ಮೇಲೆ FIR ಆಗೋದಿಲ್ಲೋ ಅಲ್ಲಿವರೆಗೆ ನಾವು ಇದನ್ನು ಹೋರಾಟ ನಡೆಸೋದಲ್ಲ ಅಂತೇಳಿ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ವಕೀಲರು. ಜೋರು ಹಿಡಿದ್ರೆ ಇವತ್ತು ಇಡೀ ದೇಶ ತುಂಬ. ಇನ್ನು ವಿರೋಧ ಪಕ್ಷಗಳಂತ ಕೇಳೋ ಆಗಿಲ್ಲ. ಯಾಕಂದರೆ ಇವತ್ತು ದೊಡ್ಡ ಅಪರ್ಚುನಿಟಿ ಸಿಕ್ಬಿಡ್ತೀವಿ. ಇವತ್ತು ಕಾಂಗ್ರೆಸ್ ಆಗಿರ್ಬೋದು, SP ಅವ್ರಿಗೆ ಆಗಿರ್ಬೋದು,
ಎಸ್ ಪಿ ಅಂದರೆ ಸಮಾಜವಾದಿ ಪಾರ್ಟಿ, ಮುಲಾಯಂ ಶೇಖರ್ ಪಾರ್ಟಿ, ಅವ್ರ ಮಗ ಇವತ್ತು ಅಖಿಲೇಶ್ ಯಾದವ್ ಇದ್ದಾರೆ. ಅವರು ಇವತ್ತೆಲ್ಲ ಅತ್ಯಂತ ಖುಷಿ ಇದ್ದಾರೆ. ಯಾಕಂದ್ರೆ ನಿಶ್ಚಿತವಾಗಿಯೂ ಈ ಒಂದು ರಾಮ ಮಂದಿರದ ಕಳ್ಳತನ, ತೊಡಗುತನ ಅಥವಾ ಧರಣಿಕೋರ್ತನ ಇದು ನಮಗೆ ಅತ್ಯಂತ ಅನುಕೂಲ ಆಯ್ತಪ್ಪ ಇದು ಅಂತ. ಯಾವ ರಾಮನಿಂದ ಇವರು ಸೋತು ಹೊರಗೆ ಬಂದಿದ್ರು, ಇವತ್ತು ಅದೇ ರಾಮನಾಮದಿಂದ ಅವರು ಸಹಿತ ಒಳಗೆ ಎಂಟ್ರಿ ಹೊಡಿತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೇ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಇವರು ಬಿ ಜೆ ಪಿಯವರು. ನೀವೇನು ರಾಮನ ಹೆಸರು ನಾವು ಕಟ್ಟಿದವರು, ನೀವು ಕಟ್ಟಿದ್ದೀರಪ್ಪ, ಆದರೆ ನೀವು ತಿನ್ನುವ ಅಧಿಕಾರ ನಿಮಗಿಲ್ಲ, ರಾವಣ ಆಸ್ತಿ ಹೊಡೆಯುವ ಅಧಿಕಾರ ನಿಮಗಿಲ್ಲ, ಎಲ್ಲ ನಿಮ್ಗೆ ಬೇಕು ಅನ್ನುವಂಥ ಅಧಿಕಾರ ನಿಮಗಿಲ್ಲ ಅನ್ನೋದನ್ನು ಇವತ್ತು ವಿರೋಧ ಪಕ್ಷಗಳು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನು ಮಾಡಬೇಕು ಅನ್ನೋದು ದೊಡ್ಡ ಸಂಕಟ. ಒಂದು ಕಡೆಗೆ ಆರ್ ಎಸ್ ಎಸ್ಗೆ ತನ್ನ ಮನುಷ್ಯ ಈ ಚಂಪತ್ ರಾಯ್ ಅವರು ಮತ್ತು ಈ ಉಳಿದವರು ಅವರು ಉಳಿಸ್ಕೊಳ್ಬೇಕು ಅನ್ನೋವಂಥದ್ದು ಅದನ್ನು ಒತ್ತಡ ತರ್ತಾ ಇದ್ದಲ್ಲ ಸುದ್ದಿಗಳಿದ್ದಾವೆ. ಮೋದಿಯವ್ರ ಮೇಲೆ ಒತ್ತಡ ಹಾಕಿ ಅವ್ರು ಉಳಿಸ್ಕೋಬೇಕು. ಹೆಂಗೆ ಉಳಿಸ್ತೀವಿ ಒಟ್ಟಿನಲ್ಲೇ, ಯಾಕಂದರೆ ಅದ್ರ ಕೆಟ್ಟ ಹೆಸರು ನಮಗೂ ಬರ್ತದೆ ಅಂತೇಳಿ. ಆದರೆ ಈಗ ಆಲ್ರೆಡಿ ಕೆಟ್ಟ ಹೆಸರನ್ನು ಪ್ರಶ್ನೆ ಇಲ್ಲ, ಈಗ ಹಬ್ಬತಾನೆ ಇದೆ. ಇದರಿಂದೆಲ್ಲ ಆರ್ ಎಸ್ ಎಸ್ ಇದ್ದಾರಪ್ಪ ಎಲ್ಲ ಅಂತೇಳಿ. ಇದರಿಂದ ಕೆಟ್ಟ ಹೆಸರು ಚಲೋ ಹೆಸರು ಪ್ರಶ್ನೆ ಆದರೂ ಅವ್ರ ತರಲ್ಲಿ ಇದು ಕಳಂಕ ಬೇಡ, ಆ ಕಳಂಕ ಬೇಡ ಅಂತ ಆಗಿತ್ತಪ್ಪ ಅಂದ್ರೆ ಮೇಲಿನ ಸಜೆಷನ್ ಬಂದಾಗ ಇಲ್ಲಿ ನಡೆದ ಘಟನೆಗಳು ಅಂತ ಹೇಳಿದಾಗ ಇದು ಕಳೆದ ಎಂದು ಅವ್ರಿಗೆ ಒಪ್ಪಿಸಿದಾರೋ ಅವತ್ತಿನ ಸುದ್ದಿಗಳು ಬರ್ತಾನೆ ಇದ್ದಾವ. ನೋಟ್ ಎಣಿಕೆಯಲ್ಲಿ ಮತ್ತಲ್ಲೇ ಬಂಗಾರದ ಆಡಿಸುವಲ್ಲೇ ದೇವರಿಗೆ ಏರಿಸಿದಂಥ ಈ ಆಭರಣಗಳನ್ನು, ವಜ್ರಾಡುವಿರಗಳ ಅಥವಾ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡುವಂಥದ್ದು ಮತ್ತು ಮೇಲ್ನಲ್ಲ SBI ಇದ್ದವ್ರಿಗೆ ಸಜೆಷನ್ ಕೊಟ್ಟರು ಸಹಿತ ಅದಕ್ಕೆ ಲಕ್ಷ್ಯ ವಹಿಸಿಲ್ಲ ಮೋದಿಯವರಾಗಿರ್ಬೋದು. ಅದೇ ಕಾಲಕ್ಕೆ ನಮ್ಮ ಚಂಪತ್ ರಾಯರಂತೆ ಅದು ಮಾಡುವಂಥ ಅವರಲ್ಲ ಅಂದರೂ ಸಹಿತ ಅವ್ರು ಅದು ಗಮನ ಹರಿಸ್ಬೇಕಾಗಿತ್ತು. ಅವ್ರು ಜನರ ಮಾಡ್ತಾ ಇದ್ದಾರಲ್ಲ, ಅವ್ರು ನೇರ ಮಾಡ್ತಿದ್ರು, ಇವ್ರು ಕುಮ್ಮಕ್ಕಿಲ್ದಾರದವ್ರು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಅದರಲ್ಲೂ ಈ ಒಂದು ಟ್ರಸ್ಟ್ನಲ್ಲೇ ಯೋಗಿ ಆದಿತ್ಯನಾಥ್ ಅವ್ರನ್ನ ತೆಗೆದುಕೊಳ್ಳೋದು ಹೋಗಿ ಸಹಿತ ಯೋಗಿ ಆದಿತ್ಯನಾಥ್ ಸೇಮ್ ಉತ್ತರ ಪ್ರದೇಶ ಅವ್ರಿಗೂ ಸಹಿತ ಇವತ್ತು ಚಂಪತ್ ರಾಯರ ಜೊತೆಗೆ ಅಷ್ಟೊಂದು ಒಳ್ಳೆಯ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ. ಅಂದ್ರೆ ಛತ್ತೀಸ್ಗಢ ಆದ ಅವರಿಬ್ಬರ ಮಧ್ಯದಲ್ಲಿ ಅಂತೇಳಿ ಅವ್ರಿಗಿದು ಚಂಪತ್ ರಾಯಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಮನೋವೃತ್ತಿ ಅವರಾಗಿದ್ದಕ್ಕಾಗಿನ ಅದನ್ನು ಕೇವಲ ಒಂದು ಸಡನ್ನಾಗಿ FIR ಆಗಲಾರ್ದ ಕೆಳಗೆ SIT ನೇಮಿಸಿಕೊಂಡು ಸಾಕಷ್ಟು ಮಟ್ಟಿಗೆ ಸರ್ಕಾರದ ಕೈಲಿಟ್ಟುಕೊಂಡು ತಮ್ಮ ಕೈಯಿಂದ ಅದನ್ನು ಆಟ ಆಡಿಸ್ಬೇಕಂತ ಮಾಡಿದರು. ಆದರೆ ಅದರಲ್ಲಿ ಶಾರ್ ಅವರು ಎಂಟ್ರಿಯಾಗಿ ಅದನ್ನು ಅಲ್ಲೇ ನಿಲ್ಲಿಸಿದ್ರು ಅನ್ನೋಂಥ ಮುಂದಿನ ಮಾತುಗಳು, ಮುಂದಿನ ಡೆವಲಪ್ಮೆಂಟ್ಗಳು. ಅದೇನೋ ಆಗಲಿ ಇದೆಲ್ಲ ನಡೆದಂತೆ ಸತ್ಯ. ಇವತ್ತು ಚಂಪತ್ ರಾಯರನ್ನು ಎನ್ಕ್ವೈರಿ ಮಾಡೋದಷ್ಟೇ ಅಲ್ಲ, ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ರಾಜೀನಾಮೆ ಇವತ್ತು ಕೊಟ್ಟಿದ್ದೀನಿ ನಮ್ಮ ಜನಕ್ಕೆ ಬೇಡ ಇರೋದವ್ರು ಹೇಳಿರ್ಬೋದು, ಚಂಪತ್ ರಾಯರು ರಾಜೀನಾಮೆ ಕೊಟ್ಟಿರ್ಬೋದು ಅದಕ್ಕೆ. ಆದರೆ ಈಗ ಮಾಡಿದ ಕರ್ಮಗಳಿಗೆ ಶಿಕ್ಷೆ ಆಗಲೇಬೇಕಲ್ಲ ಅನ್ನೋದವ್ರ ವಿರೋಧಿಗಳು. ಅದರಲ್ಲೂ ನಮ್ಮ ಯೋಗಿ ಆದಿತ್ಯನಾಥರಂತೂ ಇವತ್ತು ಚಂಪತ್ ರಾಯರನ್ನು ಜೈಲಿಗೆ ಕಳಿಸಲೇಬೇಕು ಅನ್ನುವಂಥ ನಿರ್ಣಯಕ್ಕೆ ಬಂದಿದ್ದರಿಂದಾಗಿ ಜೊತೆಗೆ ಅವ್ರಿಗೊಂದು ಆಸೆ ಅದ ಯೋಗಿ ಆದಿತ್ಯನಾಥ್ ಅವ್ರಿಗೆ. ಯಾಕಂದ್ರೆ RSS ಯೋಗಿ ಆದಿತ್ಯನಾಥ್ ಮೇಲೆ ಭಾಳ ವಿಶ್ವಾಸ. ಯಾಕಪ್ಪ ಅಂದರೆ ಇವ್ರನ್ನ ನೆಕ್ಸ್ಟ್ ಪ್ರಧಾನಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ RSS ಇದೆ ಅಂತ ಹೇಳಿರ್ತದೆ. ಅಂದರೆ ಇವ್ರನ್ನ ಪ್ರಧಾನಿ ಮಾಡಬೇಕು. ಇವರು RSS ಅವರಲ್ಲ, ಹಿಂದೂ ಮಹಾಸಭಾದವರು. ಆದರೂ ಇವ್ರು ನಿಷ್ಠೆ ಈ ದೇಶಕ್ಕೆ ಮತ್ತು ನಮಗದಪ್ಪ RSS ಅನ್ನೋದು ಅವ್ರಿಗೆ ಒಂದು ವಿಚಾರಕ್ಕೆ ಬಂದ. ಜೊತೆಗೆ ಮೋದಿಯವರು ತಮ್ಮ ಹಿಡಿದಕ್ಕೆ ಸಿಗ್ತಾ ಇಲ್ಲ. ಇವತ್ತು ಮೋದಿ ವರ್ಸಸ್ ನಮ್ಮ ಮೋಹನ್ ಭಾಗವತರ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋಂಥ ಮಾತುಗಳು ಇದ್ದಾವೆ. ಹೀಗಾಗಿ ಮೋದಿ ಅವರನ್ನು ಕಂಡುಹಿಡಿತಿರೋ ಸಲುವಾಗಿ ನೆಕ್ಸ್ಟ್ ಪ್ರಧಾನಿ ಮಾಡೋ ಸಲುವಾಗಿ ಈ ಒಂದು ಆಶೆಯನ್ನು RSS ಇಟ್ಕೊಂಡಿದ್ದಕ್ಕಾಗಿ ಇವತ್ತು ಆ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಯೋಗಿ ಆದಿತ್ಯನಾಥ್ ಸಹಿತ ನೇರವಾಗಿ ಎಷ್ಟೋ ಸಿಟ್ಟಿದ್ರು ಸಹ ಚಂಪತ್ ರಾಯರ ಮೇಲೆ ಅವರನ್ನು ಒಳಗೆ ಹಾಕಿಸುವಂಥ ಜೈಲಿಗೆ ಕಳಿಸುವಂಥ ಸಾಹಸ ಮಾಡ್ತಾ ಇಲ್ಲ. ಒಟ್ಟಾರೆ ಎಲ್ಲ ಒಳಗಿನ ಆಂತರಿಕ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿ BJPಯಲ್ಲೇ, ಆದರೆ ಅದು ಇವತ್ತು ಬಹಳ ದೀರ್ಘ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಯಾವ ರೂಪ ಪಡಿಬೋದು ಅನ್ನೋದು ಇನ್ನೂ ಸ್ವತಃ BJP ಗೊತ್ತಾಗ್ತಾ ಇಲ್ಲ. ಯಾವ ನಿರ್ಧಾರ ತೆಗೆದುಕೊಳ್ಬೇಕಪ್ಪ ಅನ್ನುವಂಥದ್ದು. ಯಾಕಂದ್ರೆ ಚಂಪತ್ ರಾಯರು RSS ಬೇಕು, ಅದೇ ಕಾಲಕ್ಕೆ ಯೋಗಿ ಆದಿತ್ಯನಾಥ್ ಅವ್ರಿಗೆ RSS ಬೇಕು. ಹೀಗಾಗಿ ಚಂಪತ್ ರಾಯರ ಎಷ್ಟು ಸಿಟ್ಟಿದ್ರು ಅವ್ರಿಗೆ ಜೈಲಿಗೆ ಕಳಿಸುವಂಥ ಸಾಹಸ ಮಾಡ್ತಾ ಇಲ್ಲ. ಅದೇ ಕಾಲಕ್ಕೆ ಪ್ರಧಾನಿ ಅವ್ರಿಗೆ ತಮ್ಮ ಹೆಸರು ಕೆಡಬಾರ್ದು, ಚುನಾವಣೆ ಬಂತು ಈಗ, ಅದರಲ್ಲಿ ಹೇಗಾದರೂ ಗೆಲ್ಲಲೇಬೇಕು. ಯಾಕಂದ್ರೆ ಇವತ್ತು ರಾಮನ್ ಅವರು ಎದಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾರೆ BJP ಅನ್ನೋದು ಓಪನ್ ಆಗಿದೆ ಮೋದಿಯವರು ಅಧಿಕಾರಕ್ಕಾಗಿ ಅಂತೇಳಿ. ಯಾಕಂದರೆ ಈಗಾಗಲೇ ಹಿಂದೆ ಕೇಜ್ರಿವಾಲ್ ಸ್ಪಷ್ಟವಾಗಿ ಹೇಳಿದರು, ಎಂದು ಪೂಜೆ ಆಯಿತು ಅದರ ನಂತರದಲ್ಲಿ ಒಮ್ಮೆಯೂ ಈ ಶಾರ್ ಅವರು ಹೋಗಿಲ್ಲ. ಆದರೆ ಶ್ರೀರಾಮ್ ಹೆಸರನ್ನು ಹೇಳೋದು ಬಿಟ್ಟಿಲ್ಲ. 42 ಸಲ ಚುನಾವಣೆಗಳು ಉಪಯೋಗ ಮಾಡಿದ್ದಾರೆ ಶ್ರೀರಾಮನ್ನ. ಬಟ್ ಇವರು ಶ್ರೀರಾಮ್ ಪಲ್ಗೆ ಹೋಗಿಲ್ಲ ಅಂದರೆ ಅಧಿಕಾರಕ್ಕಾಗಿ ರಾಮನನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೇಜ್ರಿವಾಲ್ ನೇರವಾಗಿ ಆರೋಪ ಮಾಡಿದ್ದಾರೆ. ಅದೇನೋ ಆಗಲಿ ಇವತ್ತು ಬಂದಂಥದ್ದು ಏನಪ್ಪ ಅಂದರೆ ವಕೀಲರು, ಅಲ್ಲಿ ಜನ, ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಒಕ್ಕೊರಲಿನಿಂದ ಒಂದೇ ಧ್ವನಿಯಲ್ಲಿ RSS ವಿರೋಧವಾಗಿ, ಜೊತೆಗೆ ಚಂಪತ್ ರಾಯರ ವಿರೋಧವಾಗಿ, ಮೋದಿಯವರ ವಿರೋಧವಾಗಿ
ಜೋರ್ದಾರಾದಂಥ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ, ಮೂವ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೆ 80-20 ಅಂತ ಹೇಳ್ತಾಯಿದ್ರು. ಆದರೆ BJPಯಲ್ಲೇ ಈಗ 40-40 ಆಗಿದೆ ಅಂತ. 40 ಮೋದಿ ಅವ್ರದ್ದು, 40 ಯೋಗಿ ಅವ್ರದ್ದು. ಅವರಿಬ್ಬರ ಮಧ್ಯೆ ಕಾಲದಲ್ಲಿ ಚಂಪತ್ ರಾಯರು ಬಚಾವ್ ಆಗ್ತಾರ, ಶಿಕ್ಷೆಗೊಳಗಾಗ್ತಾರೆ ಅನ್ನುವಂಥದ್ದು ಒಂದಾದ್ರೆ, ಎರಡನೇದು ಮುಂಬರುವ ಚುನಾವಣೆಗಳು ಬಂದುಬಿಟ್ಟು ಚುನಾವಣೆಗಳು ಉತ್ತರ ಪ್ರದೇಶದಲ್ಲೇ. ಅದು ಈ ರಾಮ ಉತ್ತರ ಪ್ರದೇಶದಲ್ಲೇ ಈ ರಾಮ ಭಕ್ತರ ಹೆಸರಿನಲ್ಲೇ ಈ ಎಲ್ಲ ಧರಡುಗಳನ್ನು ನಡೆಸಂಥವ್ರಿಗೆ ಪೆಟ್ಟು ಕೊಡಬಹುದಾ ಅನ್ನುವಂಥ ಸಹಿತ ಪ್ರಶ್ನೆಗಳು ಇವತ್ತು. ಯಾಕೆಂದರೆ ವಿರೋಧ ಪಕ್ಷಗಳು ಒಂದಾಗೆ ಹೋರಾಟಗಿಳಿತಾ ಇದ್ದಾವೆ, ಮುಂದೆ ಹೆಜ್ಜೆ ಇಡ್ತಾ ಇದ್ದಾವೆ. ಇದರಿಂದಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಮಧ್ಯದಾಗಿ ಅದು ಉಳಿಸೋಬೇಕು UP, ಆಮೇಲೆ ಪ್ರಧಾನಿ ಪಟ್ಟದ ವಿಚಾರ ಮಾಡಬೇಕು ಅನ್ನೋದ ಪ್ಲಾನ್ಗಳನ್ನು ಮಾಡಿದ್ದ ಹಿನ್ನೆಲೆಯಲ್ಲಿ ಇದೆಲ್ಲವೂ ಇವತ್ತು ಗೋಚರಿದ್ದರೂ ಸಹಿತ ಒಂದು ಮಾತು ಸ್ಪಷ್ಟದ, ಚಂಪತ್ ರಾಯ್ ಮತ್ತು ಅವ್ರ ಜೊತೆಗಾರರು ಅಂದ್ರೆ ಗೋಪಾಲ್ ರಾವ್ ಮತ್ತು ಅನಿಲ್ ಮಿಶ್ರಾ ಮೊದಲು ಅವರಿಗೆ ಅರೆಸ್ಟ್ ಮಾಡಿ ಎನ್ಕ್ವೈರಿಗೆ ಹಾಕಿಕೊಂಡು ಅವ್ರ ಶಿಕ್ಷೆ ಆಗಬೇಕು. ಮೇಲ್ಪದರಲ್ಲಿ ಅವರು ಅವರ ಸಂಬಂಧಿಕರು ಕದ್ದಿದ್ದು ರುಜುವಾತಾಗಿದ್ದರಿಂದಾಗೆ ಇದು ಆಗಲಿ ಅನ್ನೋದು ಇಡೀ ಉತ್ತರ ಪ್ರದೇಶದ ಮನೆ ಮಾತು ಅಂತೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಏನಾಗ್ಬೋದು ನೋಡೋದು ಮತ್ತು ಮುಂದಿನದಲ್ಲೇ. ಈಗಂತೂ UP ಅದು ಉತ್ತರ ಪ್ರದೇಶದಿಂದ ಹೊರಗೆ ರಾಮನ ಹಣ ಕದ್ದಿದ್ದು ವಿಚಾರಗಳು ಜೋರ್ದಾರಾಗಿ ದೇಶ ತುಂಬ ಹಬ್ಬುತ್ತಿರೋದ್ರಿಂದಾಗೆ ಯಾವ ರಾಮನಿಂದ ಅಧಿಕಾರಕ್ಕೆ ಬಂದರು ಅದೇ ರಾಮನಿಂದ ಅಧಿಕಾರ ಕಳ್ಕೊಳ್ತಾರ BJPಗರು. RSS ಮತ್ತೆ ಹಿಂಬಳಿತ ಬೆಳೀತಾ ಅನ್ನೋದು ಚರ್ಚೆ ಜೋರು ನಡೆದು. ಇದಕ್ಕೆ ನೀವೇನಂತೀರಿ? ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ಇದು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಿಮ್ಮ ಋಣದಿಂದ ಬೆಳೆಯುವಂಥ ಸಂಸ್ಥೆ ಮತ್ತು ಸತ್ಯ ಹೇಳುವಂಥ ಕೆಲಸವನ್ನು ಸಾಧ್ಯಷ್ಟು ಮಟ್ಟಿಗೆ ಮಾಡ್ತಾಯಿದ್ದೀವಿ. ಪೂರ್ಣ ಸತ್ಯ ಹೇಳೋದ್ರಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಆದರೂ ಆ ಪ್ರಯತ್ನ ಮಾಡ್ತಾಯಿದ್ವಿ, ಅದಕ್ಕೆ ಹೋಗ್ತಾಯಿದ್ವಿ. ನಿಮ್ಮ ಆರ್ಥಿಕ ಸಹಾಯ ನಮಗೆ ನಿರಂತರವಾಗಿ ಬೇಕೇ ಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಅಥವಾ ಒಂದೊಂದು ಪೈಸೆ ಕೂಡ ನಿಮಗಾಗಿ, ನಿಮಗೆ ಸತ್ಯವನ್ನು ಹೇಳೋದಕ್ಕಾಗಿ ಈ ಸಂಸ್ಥೆ ವೇ ಮಾಡ್ತಾನೆ ಅನ್ನೋದು ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದಲ್ಲಿರೋದು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ. ಈ